ಐಟಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿಯೇ ಸಿಜೆ ರಾಯ್ ಖ್ಯಾತ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಹತ್ಯೆಯ ಸುತ್ತ ಈಗ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗಿದೆ. ಹಾಗಾದ್ರೆ ನಿಜಕ್ಕೂ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅಂತ ಹೇಳಿ ಒಂದು ಕಡೆ ಪ್ರಶ್ನೆ ಇದ್ರೆ, ಮತ್ತೊಂದು ಕಡೆ ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯಾಗಿದೆ. ಕುಟುಂಬಸ್ಥರಿಂದ ಈಗಾಗಲೇ ಸಹಿಯನ್ನು ಪಡೆದುಕೊಳ್ಳಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ತನಿಖಾಧಿಕಾರಿ ಪಂಚರ ಸಹಿಯನ್ನು ಪಡೆದು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯರಿಂದ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಇವತ್ತು ಬೆಳಗ್ಗೆ 10 ಗಂಟೆಯ ನಂತರ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನ ಹಾಕಿ ಕುಟುಂಬಸ್ಥರು ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತನಿಖೆಯ ಒಂದು ಫಾರ್ಮಾಲಿಟೀಸ್, ಈಗಾಗಲೇ ಅವರು ಎದೆಗೆ ಗುಂಡನ್ನು ಹೊಡ್ಕೊಂಡು ಸಾವನ್ನಪ್ಪಿರೋದ್ರಿಂದ ಆ ಗುಂಡನ್ನು ತೆಗಿಬೇಕಾಗುತ್ತೆ. ಆ ಗುಂಡು ಯಾವ ಬುಲೆಟ್ ಇಂದ ಬಂದಿದ್ದು, ಎಲ್ಲಿ ಸಿಕ್ಕಿತ್ತು, ಅವೆಲ್ಲವೂ ಕೂಡ ಕಾನೂನಿನ ಪ್ರಕಾರ ಆಗಬೇಕಾದಂತಹ ಫಾರ್ಮಾಲಿಟೀಸು. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಈ ರೀತಿ ಅಸಹಜ ಸಾವಾದಂತಹ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹದ್ದು ಕಡ್ಡಾಯ ಕಾನೂನಿನ ಪ್ರಕಾರ. ಈಗ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ಬೆಳಗ್ಗೆ 10 ಗಂಟೆಯ ನಂತರ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಕುಟುಂಬಸ್ಥರು ತದನಂತರ ಅಂತಿಮ ದರ್ಶನಕ್ಕಿಟ್ಟು ಬಹುತೇಕ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತಹ ಸಾಧ್ಯತೆ ಇದೆ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಈಗಿರುವಂತಹ ಪ್ರಶ್ನೆ, ನಿಜಕ್ಕೂ ಖ್ಯಾತ ಉದ್ಯಮಿಯಾಗಿರುವಂತಹ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು. ಸಿಜೆ ರಾಯ್ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು ಐಟಿ ಅಧಿಕಾರಿಗಳ ಕಿರುಕುಳ ಅಂತ ಹೇಳಿ. ಅದೇ ಕಾರಣನಾ ಅಥವಾ ಬೇರೆ ಇದೆಯಾ?